ನೋಡಿರಿ ಬದ್ನೆಕಾಯಿ ರೀ ಬದ್ನೆಕಾಯಿ ಹೆಚ್ಚು ನೋಡಿರಿ ಅಯ್ಯಪ್ಪ ಇದು ಬಜ್ಜಿ ಕಲ್ಸ ನೋಡ್ರಿ ನಮ್ಮ ತಂಗಿ ಬಜ್ಜಿ ಮಾಡಿದ್ರಿ ಈಗ ತೋರಿಸ್ಬೇಕಂದ್ರಿ ಹಂಗೆ ಹುಡುಗರು ಹಿಡ್ಕೊಂಡು ಕೊಟ್ಟಿರ್ತಾರೆ ಇಲ್ಲಿ ನೋಡಿದೆ ಅಣ್ಣ ಆಗೈತೆ ರೀ ಹಾಂ ನೆನಕಿನಿ ಇದಕ್ಕೊಂಡು ಉಳ್ಳಾಗಡ್ಡಿ ಹಚ್ಚಲೆ ಇವನು ಪಲ್ಯ ಮಾಡೋದನ ಈಗ ಚಪಾತಿ ಮಾಡೋದು ಚಪಾತಿ ಮಾಡೋಣ ಗೋಧಿ ಗಿತ್ತು ಮತ್ತು ಎರಡು ಥರ ಪಲ್ಯ ಅಂದ್ರೆ ಬೇಕು ನೋಡ್ರಿ ಫ್ರೆಂಡ್ಸ್ ಗೋಧಿ ಈಗ ಹಾಕೊಂಬಂದ ಫೋನ್ ಇದ್ದಿದ್ದಿಲ್ಲ ರೀ ಹುಡುಗರು ಓದಿಬಿಡ್ತಾರೆ ಉತ್ತತ್ತಿ ಗೋಡಂಬಿ ಒಣ ಕೊಬ್ಬರಿ ಏಲಕ್ಕಿ ಲವಂಗ ತುಪ್ಪ ಎಲ್ಲ ಹಾಕಿದ್ವಿ ನೋಡೋದು ಹಿಂಗಾಯ್ತು ಫ್ರೆಂಡ್ಸ್ ಕುದಿಬೇಕ್ರಿ ಬಿಸಿ ಆಗೈತಿಲ್ಲ ಆರಿಸ್ಬಿಲ್ಲ ಅನ್ಸದಮ್ಮ ಪಟ್ ಅನ್ನತ್ತತಿ ಹಾಂ ಅದು 5 ನಿಮಿಷ ಇರ್ತಾರೆ ಪಟ್ ಮತ್ತು ತಳ ಹಿಡಿಬಾರ್ದು ಚೇಂಜ್ ಆಗೈತಿ ಇನ್ನಟ್ಟು ಬರ್ತದೆ ಚೇಂಜ್ ಹಾಂ ಒಂದು ಅರ್ಧ ಕೆ ಜಿಗೆ 1 kg ಬೆಲ್ಲ ಈಗ ಬದ್ನಿಕಾಯಿ ಪಲ್ಯ ಒಗ್ಗರಣೆ ಹಾಕಲಿ ಬದ್ನಿಕಾಯಿ ಪಲ್ಯ ಅದಕ್ಕೆ ಚಪಾತಿ ಇಟ್ಟನ ಅಲ್ಲ ಇದು ಮಾಡ್ಲೇನ ಈಗ ಉಳ್ಳಾಗಡ್ಡಿ ಹಚ್ಬಿಲೆ ಮಡಿಕೆ ಕಾಳಿಗೆ ಈಗ ಇಲ್ಲನೇ ಇದು ಚಪಾತಿ ಹಿಟ್ಟು ಅದತ್ತಿನ ಕೋತಂಬರಿ ನೋಡ್ರಿ ಎಷ್ಟು ದುಬಾರಿಗೆ ಇಷ್ಟಕ್ಕೆ 30 ರೂಪಾಯಿ ಐತೆ ನೋಡ್ರಿ ಎಷ್ಟು ದುಬಾರಿ ನೋಡ್ರಿ ಇವ್ರು ನಮ್ಮತ್ತೆ ಉಳ್ಳಾಗಡ್ಡಿ ತರ್ತಾರೆ ಉಳ್ಳಾಗಡ್ಡಿ ಕರಿಬೇಕು ಆರಿಸ್ಬಿಡ್ತಂತ ಹೊತ್ತಿಗೆತೈತೆ ಗ್ಯಾಸ್ ಅದು ಮಡಿಕೆ ಕಾಳಿಗೆ ಉಳ್ಳಾಗಡ್ಡಿ ಹಚ್ತಂತಾನೆ ಚಂದ ಅದ ನೋಡ್ರಿ ಮಡಿಕೆ ಕಾಳು ಬೆಳಕು ಒಳಗೆ ಚಂದ ಆಗೈತೆ ನೋಡ್ರಿ ಈಗ ಅಣ್ಣಾಗೈತ್ರಿ ಸಂಜೆ ಹುಡುಗರು ಊಟ ಮಾಡ್ತಾವೆ ಗಣಪತಿ ತರಕ್ಕೆ ಹೋಗಾರ ಈಗ ದೊಡ್ಡ ಗಣಪತಿ ಗುಡ್ಯ ಅಂತ ತರ್ತಾರೆ ಈಗ ಬಜ್ಜಿದ್ರಿ ಎಣ್ಣೆ ತೊಗೊಂಬಂದ್ರಿ ಪಂಪ್ಸಿಗೆ ಹೋಗಿ ನಮ್ಮ ತಂಗಿ ಫ್ರೆಂಡ್ಸ ನಾನು ನಮ್ಮ ತಂಗಿ ಅಡುಗೆ ಮಾಡತ್ತೇವೆ ರೀ ಬದ್ನಿಕಾಯಿ ಹಚ್ಚಾಕತ್ತ ನೋಡ್ರಿ ಬದ್ನಿಕಾಯಿ ಹಚ್ಚಿದ್ನಿ ಹಣ್ಣಾಗೈತ್ರಿ ಈಗ ಗೋಧಿ ರೆಡಿ ಮಾಡತ್ತ ನೋಡ್ರಿ ತೋರಿಸ್ತೇನೆ ಬರ್ರಿ ಕುತ್ಕೊಂಡು ಹೆಚ್ಚಿದ್ರಿ ಡ್ರೆಸ್ ಚೇಂಜ್ ಮಾಡಿದೆ ಸೀರೆ ಜಳ ಬಿಸಿಲೈತಲ್ರಿ ಜಳ ಹಾಕತ್ತೆ ಅಂತಂದು ಸೌಂಡ ಬರತ್ತಿಲ್ರಿ ಅದು ಫಸ್ಟ್ನೇ ವಿಡಿಯೋ ಕಳ್ಸೇನಿಗೆ ಸೌಂಡ್ ಬರತ್ತಿಲ್ಲ ದೇವ್ರದ್ದೆಲ್ಲ ಕಳ್ಸೇನಿಗೆ ವಿಡಿಯೋ ರೀ ನಿಮ್ಗೆ ನೆಟ್ ಖಾಲಿ ಎಲ್ಲರಿಗೆ ಬಂದಿಲ್ಲ ರೀ ಬರ್ತೈತೆ ನೋಡ್ರಿ ಫ್ರೆಂಡ್ಸ್ ಇದು ತೋರಿಸ್ತೇನೆ ನಿಮ್ಗೆ ಗೋಧಿ ಹಂಗಂತ ತೋರಿಸ್ತಾಳ್ರಿ ಎಲ್ಲ ಹಾಕೈತ್ರಿ ಈಗ ಇಷ್ಟು ತನಕ ಕತ್ತಲಾಗದಂಗೆ ಆತು ನೋಡಿ ಈಗ ಕರೆಕ್ಟ್ ನಿಮಗೆ ಇಷ್ಟು ತನಕ ಕತ್ತಲಾಗದಂಗೆ ಆತು ಇದಕ್ಕೆ ಬೆಲ್ಲ ಈಗ ಬೆಳಕಾಗ ಟಮಾಟಿ ಹಸಿ ಖಾರ ಇದಕ್ಕೆ ಬೆಲ್ಲ ಅಷ್ಟು ಪುಡಿ ಹಸಿ ಖಾರ ಉಪ್ಪು ಆಯ್ತು ಇದನ್ನ ಗುರ ಪುಡಿ ಹಾಕ್ಯಾರ ಆಯ್ತು ಸ್ವಲ್ಪ ಕುದಿಲ್ರಿ ಎಣ್ಣೆ ಕುದಿಲ್ರಿ ಇಲ್ಲೊಂದು ಒಗ್ಗರಣೆ ಹಾಕ್ತೇನೆ ರೀ ಇದನ್ನು ಮಿಕ್ಸಿ ಹಾಕೊಂಬರ್ತಾವೆ ಟಮಾಟಿ ಅದನ್ನು ಉಳ್ದ ಕೊಬ್ಬರಿ ತೋರಿಸಿದಲ್ರಿ ಇದು ಮಡಕೆ ಕಾಳು ಹಾಕ್ಬಿಡ್ಲೆ ಒಗ್ಗರಣೆ ಆತಲ್ಲ ಈಗ ಒಗ್ಗರಣೆ ಆತಿದೆ ಬದ್ನಿಕಾಯಿ ಒಂದು ಹಾಕೋದು ಈಗ ಅದು ಸ್ವಲ್ಪ ಕುದಿಲಿ ಗುರ ಪುಡಿ ಹಾಕಂದ್ರೆ ಮಿಕ್ಸ್ ಮಾಡ್ಬೋದು ಆತಿದೆ ಬದ್ನಿಕಾಯಿ ಹಾಕಿದೆ ಗುರ ಪುಡಿ ಆದ್ರೆ ಕೊಟ್ಬಿಡು ನೋಡ್ರಿ ಫ್ರೆಂಡ್ಸ್ ಹಿಂಗೆ ಮಾಡ್ತೀವಿ ನೋಡ್ರಿ ನಮ್ಮದು ಉತ್ತರ ಕರ್ನಾಟಕ ಪಲ್ಯ ಸ್ವಲ್ಪ ಹಿಡ್ಕೋವ ಗುರ ಪುಡಿ ಚಲೋ ಆಗೈತೆ ಬಿಡಿ ಹಿಂಗಾಗೈತೆ ನೋಡ್ರಿ ಗುರ ಪುಡಿ ಈಗ ಚಲೋ ಮಾಡ್ರಿ ಹಿಂಗೆ ಹಾಕ್ತೇವೆ ನೋಡ್ರಿ ಲಾಸ್ಟಿಗೆ ಆತಡಿದ ಪಲ್ಯ ಲಾಸ್ಟ್
ಸ್ವಲ್ಪ ನೀರು ಹಾಕಿ ಮುಗೀತು. ನಮ್ಮ ಹಿಂಗಾಗಿ ಕಡಿಮೆ ಮಾಡೋಣ. ಬದನೆಕಾಯಿ ಗಣಪತಿಗೆ ರೀ ರೆಡಿಗೆ. ಎಲ್ಲ ಸೇರಿ ಊಟ ಮಾಡೋರಾಗ ಹಬ್ಬದಾಗೆಲ್ಲ ಖುಷಿ ಅನಿಸುತ್ತೆ ರೀ. ಅಷ್ಟು ಆಗೈತಲ್ಲ ಸಾಕಲ್ಲ ಗೊರಪುಡಿ ಇಷ್ಟು ಸ್ವಲ್ಪ ಹಾಕಲಿ ಸ್ವಲ್ಪ ಮತ್ತು ಭಾಳ ಆದ್ರೆ ಮಸಾಲೆ ಸಾಕು. ಸ್ವಲ್ಪ ನೀರು ಹಾಕಿ ಅದೇ ಹಾಕಿ ಸ್ವಲ್ಪ ನೋಡ್ರಿ ಫ್ರೆಂಡ್ಸ್ ಹಿಂಗೆ ಆಗೈತೆ ರೀ. ಸ್ವಲ್ಪ ನೀರು ಹಾಕ್ಬಿಡಿ ಸಾಕಲ್ಲ ಇಷ್ಟು ಸ್ವಲ್ಪ ಸುಕ್ಕ ನೀರು ಚೆನ್ನಾಗಿ ಸ್ವಲ್ಪ ಮಸಾಲೆ ಅಲ್ಲಿ ಬಿಳೆ ಎಣ್ಣೆ ಸಕ್ಕರೆ ಹಿಂದೆ ಹಿಂದೈತೆ ನಾವು. ನಾ ಹಾಕೋದಿಲ್ಲ ಸಾಂಬಾರಿಗೆ ಎಷ್ಟು ಹಾಕ್ತೀನಿ ನಾನು ಹಾಕಿರ್ತೇನೆ. ಕೆಂಪು ಆಗ್ಬಿಡ್ತದೆ ಕಲರ್ ಈಗ ಅದು ಇಲ್ಲ ಸ್ವಲ್ಪ ಬಿಡ್ಬಿಡ್ಬಿಡ್ಬಿಡು. ಮಸಾಲೆ ಹಾಕಿ ನೋಡ್ರಿ ಎಮ್ಟಿ ಯಾರು ಮಸಾಲೆ ಇದು ಮತ್ತು ಯಾವ್ದು ಮಸಾಲೆ ಎಮ್ಟಿ ಯಾರು ಸಾಂಬಾರು ಮಸಾಲೆ ಹಾಕಂಗಿಲ್ಲ ಹಾಕಂಗಿಲ್ಲ ಟೇಸ್ಟಿಗೆ. ಕುದಿ ನೋಡ್ರಿ ಹಿಂಗಾಗೈತೆ ರೀ. ಕುದಿಲಿದು ಒಂದು ಕುದಿತಂದ್ರೆ ಬಂದ್ ಮಾಡೋದು. ಒಂದೇ ಕುದಿಸ್ಬೇಕ್ರಿ ಅದು. ಕಾಳಿನ ಪಲ್ಯ ಹಾಕೊಂಡು ನೋಡಿರಿ ಎಣ್ಣೆ ಕಾಯಾಗ ಹಾಕಿನಿ. ಈಗ ಇದು ಹೆಚ್ಕೊಂಡೈತೆ ನೋಡ್ರಿ. ಅದ್ರಿ ಕೊತ್ತಂಬರಿ ಕರಿಬೇವು ಟಮಾಟೆ ಐತೆ ನೋಡ್ರಿ. ಇದು ಉಳ್ಳಾಗಡ್ಡಿ ಮಡಕೆ ಕಾಳಿಗೆ ಮಡಕೆ ಕಾಳು ನೋಡಪ್ಪ. ಚಪಾತಿ ಮಡಕೆ ಕಾಳು ಮಾಡೋದು ಅಂದ್ರೆ ಅವಕ್ಕೆ ಮದ್ದು ಪಲ್ಯ ಒಗ್ಗರಣೆ ಕುದಿಯಾಗಪ್ಪ ಕುದಿಲ್ಲ ಸ್ವಲ್ಪ ಇದನ್ನು ಒಗ್ಗರಣೆ ಹಾಕೊಂಡ್ಬಿಡೋದು. ಒಗ್ಗರಣೆ ಕಾಯಿ ತಂದ್ರೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕಾಯಿ ಹಾಕಿದ್ರೆ ಮಕ್ಕೆ ಕಾಳು ತಿನ್ಬೇಕ್ರಿ ಆರೋಗ್ಯಕ್ಕೆ ಚಲೋ. ಇದು ನೈವೇದ್ಯಗೆ ಏನು ಬ್ಯಾಡ್ರಿ ಇದು ಹಂಗೆ ತಿನ್ನೋಕ್ಕಾಗ ಮಾಡ್ತಾರೆ. ಬದ್ನೆಕಾಯಿ ನೈವೇದ್ಯ ರೀ. ಗೋಧಿ ಹುಗ್ಗಿ ಬದ್ನೆಕಾಯಿ ಬಜ್ಜಿ ಅನ್ನ ಅದೇ 12 ಕೆಲಸ. ಅದು ಲಾಂಗ್ ವಿಡಿಯೋ ಹಾಕಕ್ಕಂತ ಒಂದು ದೇವ್ರಿಗಷ್ಟು ಸಪ್ರೇಟ್ ಮಾಡಿ ಕಳ್ಸೇನೆ ರೀ ವಿಡಿಯೋ. ಅದನ್ನೇ ಈಗ ಟಮಾಟಿ ಕೊತ್ತಂಬರಿ ಹಾಕಿ ನೋಡಿ ಸ್ವಲ್ಪ ಎಲ್ಲ ಸಣ್ಣ ಆಗ್ಬಿಟ್ರೆ ಚಲೋ ಅನ್ಸುತ್ತೆ. ಕುದಿತೈತೆ ಸಣ್ಣ ಆಗಲಿದೆ ಸ್ವಲ್ಪ ಲಘು ಕುದಿತಕ್ಕಂಥ ಹಾಕಿರ್ತಾನೆ. ಅದು ಕರೆಕ್ಟ್ ಇದೆ ಆಗ್ಬಿಡ್ತಾರೆ. ಇದು ಹೆಚ್ಚಿದಿಲ್ಲ ಒಳಗೆ ಕತ್ಲಕತ್ರೆ ಇಲ್ಲ ಸ್ವಲ್ಪ ಅದೇ ಕಾಳು ಸ್ವಲ್ಪ ಹಾಕ್ತೀನಿ. ಸ್ವಲ್ಪ ಇದು ಹಾಕ್ತೀನಿ. ಸ್ವಲ್ಪ MTR ಮಸಾಲೆ ಹಾಕ್ತೀನಿ. ಹಸಿಕಾಯಿ ಹಾಕ್ಲಿ ಅದಕ್ಕೆ ಇದಕ್ಕೇನು ಬೆಲ್ಲಗಿಲ್ಲ ಹಾಕೋದು ಬೇಡ್ರಿ. ಸ್ವಲ್ಪ ಖಾರ ಹಾಕೋಣ. ಅದೇ ಹೇಳಿದ್ದೆ ಕೊತ್ತಂಬರಿ
ಗುಲಾಬಿ ಪುಡಿ ಹಾಕಾಕ್ತಾನೆ. ಗುಲಾಬಿ ಪುಡಿ ಹಾಕಾಕ ಸ್ವಲ್ಪ ಗುಲಾಬಿ ಪುಡಿ ಹಾಕೈತೆ ನೋಡ್ರಿ. ಹಾಕಿ ನೋಡ್ರಿ ಕಾಳು ಹಾಕ್ಬಿಡ್ತೇನೆ ರೀ. ಅದ್ರಿ ಕಾಳು ಅದೇ ಕುದಿಯಾಕೈತೆ ನೋಡ್ರಿ. ಟಮಾಟ ಕುದಿಯಾಕೈತೆ ನೋಡ್ರಿ. ನೋಡ್ರಿ ಹಿಂಗೆ ಆಗ್ಬಿಡ್ತೈತೆ. ಬದ್ನಿಕಾಯಿ ಹಾಕ್ರಿ. ಬದ್ನಿಕಾಯಿ ರೆಡಿ ಹಾಕ್ರಿ. ಇದನ್ನು ಚೀಲ ಬಿದ್ದೈತಲ್ಲ ಅದ್ರ ಮೇಲೆ ಗಾಳಿ ಬರ್ತಪ್ಪ ಮ್ಯಾಲಿಂದ ನೋಡೋಣ. ನೋಡ್ರಪ್ಪ ಪಲ್ಯ ರೆಡಿ ಆಗೈತೆ. ಈಗ ಎಣ್ಣೆ ಬಿಡ್ಬೇಕು ನೋಡ್ರಿ. ಮಡಿಕೆ ಕಾಳು 2 ಥರ ಪಲ್ಯ ಹಾಕಿ ನೋಡ್ರಿ. 2 ಥರ ಆತ್ರಿ. ಈಗ ಬಜ್ಜಿ ಮಾಡೋಣ್ರಿ. ಚಪಾತಿ ಮಾಡಿ ಬಜ್ಜಿ ಮಾಡೋಣ್ರಿ. ಪುಡಿ ಆದ ನೋಡ್ರಿ. ನೋಡಿ ಹಿಂಗೆ 2 ಕಡೆ ಇಟ್ಕೊಂಡ್ಬಿಟ್ರಿ. ಪಲ್ಯ ರೆಡಿ ಆಗೈತಿ. ಬಂದ್ ಮಾಡ್ತೇನೆ ರೀ ಪಲ್ಯ ಇದೆ ನೋಡಿರಿ. ಎಣ್ಣೆ ಹೆಂಗೆ ಬಿಡಕ್ಕೆ ನೋಡ್ರಿ ಪಲ್ಯ. ಬದ್ನಿಕಾಯಿ ಚಲೋ ಅದಾವ್ರಿ. ಇಲ್ಲ ಅವು ಕುದೀಲಿ ಇಲ್ರಿ. ಅವು ಆರಿಸ್ಬಿಡ್ತೇನೆ ನೋಡ್ರಿ ಗ್ಯಾಸ್. ಇಲ್ಲಿ ನೋಡ್ರಿ ಸಾರಿಗೆ ಹಾಕೇನ್ರಿ. ಇದು ಕೊಬ್ಬರಿ ಸಾರು ಮಾಡತ್ತೇವೆ ನೋಡ್ರಿ. ಮಸಾಲೆ ಹಾಕಿ ಕೊಬ್ಬರಿ ಸಾರು ನಂಗೆ ಇರೋದಿಲ್ಲ ರೀ. ದಿನ ಬೇಳೆ ಸಾರು ಕೆಲ್ಸಕ್ಕೆ ಅದ ತೊಗೊಂಡೋಗಿ ಬೇಜಾರಾಗ್ಬಿಡ್ತೀರಿ. ಆತು ನೋಡ್ರಿ ಫ್ರೆಂಡ್ಸ್. ಚಲೋ ಆಗೈತೆ ನೋಡ್ರಿ. ಹಿಂಗೆ ಆಗ್ಬೇಕು ನೋಡ್ರಿ. ರಸ ಆತು ನೋಡ್ರಿ. ಈಗ ಇದಕ್ಕೆ ಇದು ಕರಿಬೇವು ತೊಗೊಂಡೆ ನೋಡ್ರಿ. ಬೆಳ್ಳುಳ್ಳಿ ತೊಗೊಂಡೇನಿ. ಸಾರಿಗೆ ಕರಿಬೇವು ತೊಗೊಂಡೇನಿ. ಕೊತ್ತಂಬರಿ ಆಮೇಲೆ ಹಿಂಗೆ ಹಾಕ್ತೀನಿ. ಜೀರಿಗೆ ಸಾಸಿವೆ ಕಾದತ್ರಿ ಎಣ್ಣೆ ಸರಿ ಹಾಂ ಸಿಡಾಕತ್ರಿ ನೋಡಿ. ಹಿಂಗೆ ಹಾಕಿ ನೋಡ್ರಿ. ಸ್ವಲ್ಪ ಸಣ್ಣ ಇಟ್ಟು ಸ್ವಲ್ಪ ಕೆಂಪಾಗಿರ್ತದೆ ಅಂತಂದ್ರೆ ಇಲ್ಲಿ ನೋಡ್ರಿ ರುಬ್ಬಿದ್ದು ನೋಡ್ರಿ. ಟಮಾಟಿ ಕೊಬ್ಬರಿ ಟಿಕ್ಕರ್ ಸಿಂಗ್ ಚೆನ್ನಾಗೈತೆ.